ಈ ಪಾಕಡ ಜ್ಯೋತಿಷಿ ಮಕ್ಕಳಿಗೆ ಮಾತ್ರ ಪ್ರಿಯನಾದವನಲ್ಲ, ಹಲವಾರು ಕಂಪನಿಗಳಿಂದಲೂ ಇವನಿಗೆ ಕರೆ ಬರುತ್ತಂತೆ, ಡೀಲ್ ಮಾಡಿಸ್ತಾರಂತೆ. ಸರ್ ನಮಗೆ ಪ್ರಮೋಷನ್ ಬೇಕು, ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಡಿಗ್ರಿ ಬೇಕು ಅರ್ಜೆಂಟಾಗಿ ಅಂತ ಅದು ಕಾನ್ಪುರ್ ಯೂನಿವರ್ಸಿಟಿ ಅಂತ ಬೇಜಾರಿದ್ದಾರೆ. ನಮಗೆ ಕರೆಕ್ಟಾಗಿ ವೆರಿಫೈ ಆಗೋದು ನಮಗೂ ಯೂಸ್ ಆಗೋದು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಕೂಡ ಇದೆ BA BA BCom ಇದು 45,000 ಆಗುತ್ತೆ. 6 ಸೆಮಿಸ್ಟರ್ 6 ಸರ್ಟಿಫಿಕೇಟ್, ಒಂದು ಪ್ರೊವಿಷನ್, ಒಂದು ಕಾನ್ವೊಕೇಟ್ ಸೆಟ್ ಬಂದಿದೆ. 1990 2016 ಯಾವ ಡೇಟ್ ಆದರೂ ಕೂಡ ಯೂನಿವರ್ಸಿಟಿನ ಇಶ್ಯೂ ಮಾಡಿಸ್ತೀವಿ. ಆಯ್ತಲ್ಲ, ಅದ್ಯಾವ್ಯಾವ ಕಂಪನಿಯಲ್ಲಿ ಯಾರ್ಯಾರು ತಗೊಂಡಿದ್ದಾರೋ ಗೊತ್ತಿಲ್ಲ. ಗೀತಂನಂತ ಯೂನಿವರ್ಸಿಟಿಯಲ್ಲೂ ಅದ್ಯಾವ ವರ್ಷದ ಸರ್ಟಿಫಿಕೇಟ್ ಆದ್ರೂ ಸಿಗುತ್ತಾ? ಅಲ್ಲೊಂದೇ ಅಲ್ಲ, ಇನ್ನು ಹಲವಾರು ಕಡೆ ನನಗೆ ಲಿಂಕ್ ಇದೆ ಅಂತಾನೆ ಚೈತನ್ಯ. ತನ್ನಿಂದಾಗಿ ಸರ್ಟಿಫಿಕೇಟ್ ತಗೊಂಡ ಕೆಲವರ ಹೆಸರನ್ನು ಇವನು ಹೇಳಿದ್ದಾನೆ. ಜೊತೆಗೆ ಇವನು ಕೊಟ್ಟ ಸರ್ಟಿಫಿಕೇಟ್ ತಗೊಂಡು ಪ್ರತಿಷ್ಠಿತ ಕಾಲೇಜುಗಳಿಗೆ ಸೇರಿಕೊಂಡಿರೋ ಹುಡುಗರ ಲಿಸ್ಟು ಇವನ ಹತ್ರ ಇದೆ. ಹೀಗೆ ವಾರದಲ್ಲೇ ಸರ್ಟಿಫಿಕೇಟ್ ಸಿಗುತ್ತೆ ಅಂದ್ರೆ ಯಾರು ಓದ್ತಾರೆ? ಯಾರು ಕಷ್ಟ ಬಿದ್ದು ಎಕ್ಸಾಮ್ ಬರೀತಾರೆ? ಎಲ್ರೂ ಈ ಜ್ಯೋತಿಷಿ ಹತ್ರನೇ ನಮ್ಮ ಭವಿಷ್ಯನು ರೂಪಿಸ್ಬಿಡಪ್ಪ ಅಂತ ಕೇಳ್ಕೊಂಡು ಬರಬಹುದು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಇವನು ಸರ್ಟಿಫಿಕೇಟ್ ಕೊಡಬಹುದಷ್ಟೇ, ಆದ್ರೆ ಕೆಲ್ಸ ಕೊಡ್ಸಲ್ಲ. ಇಷ್ಟೊಂದು ಖರ್ಚು ಮಾಡಿ ಸರ್ಟಿಫಿಕೇಟ್ ತಗೊಂಡ ಮಾತ್ರಕ್ಕೆ ಕೆಲ್ಸ ಆಗ್ಬೇಕಲ್ವಾ? ಇವನನ್ನ ಕೇಳಿದ್ರೆ ಅದನ್ನು ಮಾಡಿಸ್ತೀನಿ, ಆದ್ರೆ ಅದಕ್ಕೆ ಲಕ್ಷಾನುಗಟ್ಲೆ ಖರ್ಚಾಗತ್ತೆ, ಹಾಗಾಗಿ ಸುಮ್ಮನಿದ್ದೀನಿ ಅಂತಾನೆ. ಇವನನ್ನ ನೋಡಿದ್ರೆ ತೀರಾ ಅಷ್ಟರ ಮಟ್ಟಿಗೆ ಲಿಂಕ್ ಬೆಳೆಸ್ಕೊಂಡ ತರ ಅನಿಸ್ತಿಲ್ಲ. ಆದ್ರೂ ಪೊಲೀಸರು ಎತ್ತಾಕೊಂಡೋಗಿ ಬಾಯಿ ಬಿಡಿಸಿದ್ರಷ್ಟೇ ನಿಜ ಸ್ವರೂಪ ಬಯಲಾಗೋದು. ಮೊದಲೇ ಹದಗೆಟ್ಟಿರೋ ನಮ್ಮ ಎಜುಕೇಶನ್ ವ್ಯವಸ್ಥೆಯನ್ನ ಇನ್ನಷ್ಟು ಕೆಡಿಸೋ ಇಂಥವರು ನಿಜಕ್ಕೂ ಡೇಂಜರ್ ಅಲ್ವಾ? ಸರಸ್ವತಿಯನ್ನ ಹೇಗೆಲ್ಲ ಹಾದಿ ಬೀದಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ. ಆದ್ರೆ ಅದ್ಯಾವುದು ಅಸಲಿ ಅಲ್ಲ, ನಕಲಿ ಅನ್ನೋದು ನಿಮಗೆ ಗೊತ್ತಿರಲಿ. ನಿಮ್ಮ ತಲೆಯಲ್ಲಿರೋದಷ್ಟೇ ಕೊನೆಗೆ ಜೊತೆಗುಳಿಯೋದು ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.